ಸುರಕುಲವನಿಂದಿಸಿ ಕರುಣಂ ತಾವೆನಿಸಿ ಜಗವ ಪಾಲಿಸುತ್ತಿರುವ ದುರ್ಳ ಗಜಾನನನ ಪುರವಿದಂ ವೀಕ್ಷಿಸಿದೆ. ರಾಮಚಂದ್ರನ Hello.
ಕಳಸದಕ್ಕಿಂತಳ ತಳ 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 ತಳಿಸಿ ಗಗನವ ಬೆಳಗಿರೆ ಬಳೆಬಾಯಿ ಮಗ ಕಳಸದಕ್ಕಿಂತಳ ತಳ 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 ತಳಿಸಿ ಗಗನವ ಬೆಳಗಿರೆ ಕಳಸಿ ಕೂಟ ಮಂಡಲವಾನಿದ ಕಂಡನಾಲಂಗ ನಗರವಾ ಶ್ರೀರಾಮಚಂದ್ರ ದೇವ, ನಿನ್ನ ಕೃಪೆಯು ಅದ್ಭುತವಾದದ್ದು ತಂದೆ. ಶತಯೋಜನ ವಿಸ್ತೀರ್ಣವಾದ ಈ ಸಮುದ್ರವನ್ನು ದಾಟಿ ಬರಲು ನನಗೆ ಸಹಾಯ ಮಾಡಿದ ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು ತಂದೆ. ದೇವದೇವ, ಏನೀತನ ವೈಭವ! ಲಂಕಾ ನಗರದ ಹೊರಗಿನ ಭಾಗಲೇ ಇಷ್ಟೊಂದು ಒಳೆಯುತ್ತಿರಬೇಕಾದ್ರೆ ಇನ್ನು ಈತನ ಅರಮನೆಯಾದರೂ ಇನ್ನೆಷ್ಟು ಸುಂದರವಾಗಿರಬೇಕು. ಇರಲಿ, ಸಮುದ್ರೋಲ್ಲಂಘನ ಸಮಯದಲ್ಲಿ ನನಗೆದುರಾಗಿ ಬಂದ ಮೈನಕಾ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಂಹಿಕೆ ಉದರವನ್ನು ಅತಿ ಸೂಕ್ಷ್ಮ ರೀತಿಯಿಂದಲೇ ಒಳವಕ್ಕು ಅಲ್ಲಿ ಅದ್ಭುತಾಕಾರವಾಗಿ ಬೆಳೆದು ಆಕೆ ಉದರವನ್ನು ಭೇದಿಸಿಕೊಂಡು ಬಂದದ್ದು ನಿನ್ನ ಅನುಗ್ರಹ ಆಶೀರ್ವಾದದಿಂದ ಅಲ್ಲವೇ ದೇವದೇವ? ಇರಲಿ, ಈಗಲಾದರೂ ನಡುರಾತ್ರಿ ಈ ಲಂಕಾನಗರವನ್ನು ಅತಿ ಸೂಕ್ಷ್ಮ ರೀತಿಯಿಂದಲೇ ಪ್ರವೇಶಿಸುವನು. ಜೈ ಜೈ ರಘುವೀರ ಸಮರ್ಥ. ಕನ್ನದ ಪವಳದ ಕನಗೊನ ಮೀರಿದ ತಿಲಕರ ನಾಟ್ಯಂ ತಡೆಬಡೆ ಇಲ್ಲದೆ, ಕನ್ನದ ಪವಳದ ಕನಗೊನ ಮೀರಿದ ತಿಲಕರ ನಾಟ್ಯಂ ತಡೆಬಡೆ ಇಲ್ಲದೆ, ಚೆನ್ನಿನ ಕೋಟೆ ಒಂದಿನ ಒಳಪೋ, ಚೆನ್ನಿನ ಕೋಟೆ ಒಂದಿನ ಒಳಪೋ, ಚೆನ್ನಿನ ಕೋಟೆ ಒಂದಿನ ಒಳಪೋ, ಇನಿತು ಜಲದಿವಿಗೆ ಶೋಭಿಪುದೆ ಮಗೆ, ಇನಿತು ಜಲದಿವಿಗೆ ಶೋಭಿಪುದೆ ಮಗೆ, ನಾಗಲೋಕ ಸುರರಿಗೆ ಸಮನೆನಿಬುದು, ನಾಗಲೋಕ ಸುರರಿಗೆ ಸಮನೆನಿಬುದು, ಸೊಗಸೆ ನಗರವಿದು ಶೋಭಿಪುದೆ ಮಗೆ ಸೊಗಸೆ, ಸೊಗಸೆ ನಗರವಿದು ಶೋಭಿಪುದೆ ಮಗೆ ಸೊಗಸೆ, ಹೀಗೆ ಸೊಗಸೆ, ಹೀಗೆ ಸೊಗಸೆ. ಆಹಾ, ರಾಮಚಂದ್ರ, ಆಪದ್ಬಂಧುವೆ, ಅನಾಥ ರಕ್ಷಕನೇ, ಕಾಪಾಡು ತಂದೆ, ಕಾಪಾಡು. ಇದೇನಿದು? ಪುರಪ್ರವೇಶ ಮಾಡೋಣವೆಂದರೆ ಯಾರೋ ಓರ್ವ ಅಬಲೆಯು ದ್ವಾರದಲ್ಲಿ ನಿದ್ರಿಸುತ್ತಿರುವಳು. ಈಕೆಯನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಕಪಿಶ್ರೇಷ್ಠನಾದ ನನಗೆ ಉಚಿತವಲ್ಲ. ಆದುದರಿಂದ ಈಕೆಯನ್ನು ಎಚ್ಚರಿಸಿ ಪುರಪ್ರವೇಶ ಮಾಡುತ್ತೇನೆ. ಯಾರು ನನ್ನ ನಿದ್ರೆಯನ್ನು ಭಂಗ ಮಾಡಿದವರು? ಯಾರು ಇಲ್ಲವಲ್ಲ.
ಭ್ರಮೆ ಭ್ರಮೆ. ಈ ದಿನ ನನಗೆ ಬಹಳ ಆಯಾಸವಾಗುತ್ತಿರುವುದು. ಕ್ಷಣಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವೆನು. ಎಲ್ಲ ದಾನವಿ ಇನ್ನೂ ನಿದ್ರಿಸುತ್ತಿರೋಳಲ್ಲ, ಇನ್ನೂ ಒಂದು ಸಾರಿ ಪ್ರಯತ್ನಿಸುವುದು. ಯಾರು ಯಾರು ನನ್ನ ನಿದ್ರೆಯನ್ನು ಭಂಗ ಮಾಡಿದವರು? ಯಾರು ಇಲ್ಲವಲ್ಲ. ಹಾ 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 ಮನ್ಮಥನೇ, ಆ ಮನ್ಮಥನೇ ನನ್ನ ಸೌಂದರ್ಯವನ್ನು ನೋಡಿ ಈ ರೀತಿಯಾಗಿ ನನಗೆ ತೊಂದರೆ ಕೊಡುತ್ತಿರುವನು. ಏಯ್ ಹೋಗೋ, ಈ ದಿನ ನನಗೆ ನಿನ್ನೊಡನೆ ಸಲ್ಲಾಟವಾಡಲು ಸಮಯವಿಲ್ಲ. ನನಗೆ ವಿಶ್ರಾಂತಿ ಬೇಕು. ಕ್ಷಣಕಾಲ ನಿದ್ರಿಸುವೆನು. ಯಾರಲ್ಲಿ? ದ್ವಾರಪಾಲಕರೇ, ಕೋಟೆಯ ಬಾಗಿಲನ್ನು ಎಚ್ಚರದಿಂದ ಕಾಯುತ್ತಿರಿ. ನಾನು ಕ್ಷಣಕಾಲ ನಿದ್ರಿಸುವೆನು. ಎಲ್ಲ ರಕ್ಕಸಿ, ನಾನು ಎಷ್ಟು ಕೀಟಲೆಯನ್ನು ಮಾಡಿದರೂ ಎಚ್ಚರಗೊಳ್ಳಿಲ್ಲವಲ್ಲ. ಇರಲಿ, ಮತ್ತೊಂದು ಸಾರಿ ಪ್ರಯತ್ನಿಸುವೆನು. ಕೋಡಗ, ಎಲೆ ಕಪಿಯೇ, ಯಾರು ನೀನು? ಇಲ್ಲಿಗೆ ಬರಲು ಕಾರಣವೇನು? ಇಷ್ಟು ಹೊತ್ತಿನಿಂದ ನನಗೆ ತೊಂದರೆ ಕೊಟ್ಟಿದ್ದು ನೀನೆಯೋ? ಯಾರು ನೀನು? ನಾನು ಜನ್ಮತಃ ವಾನರನು, ಸುಗ್ರೀವರಾಜನ ಸಚಿವನು. ನನ್ನಪ್ಪ ಶ್ರೀರಾಮಚಂದ್ರನ ಅಪ್ಪಣೆಯನ್ನು ಪಡೆದು ನಿಮ್ಮ ಲಂಕಾಪಟ್ಟಣವನ್ನು ನೋಡಿ ಆನಂದ ಪಡಲು ಬಂದಿರುವೆನು. ಅಪ್ಪಣೆಯಾದರೆ ಪುರಪ್ರವೇಶ ಮಾಡುತ್ತೇನೆ. ಏನು? ಪುರಪ್ರವೇಶ ಮಾಡುವೆಯಾ? ದೇವ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳಿಗೂ ಅಸಾಧ್ಯವಾಗಿರುವಲ್ಲಿ ಕೇವಲ ಕಪಿಯಾದ ನಿನಗೆ ಪುರಪ್ರವೇಶವೇ? ಅದೆಂದಿಗೂ ಸಾಧ್ಯವಿಲ್ಲ. ಬಂದ ದಾರಿಯನ್ನು ಹಿಡಿದು ಹಿಂದಕ್ಕೆ ಹೋಗು. ಇಲ್ಲವಾದರೆ ನನ್ನೊಡನೆ ಹೋರಾಡಿ ನನ್ನನ್ನು ಜಯಿಸಿ ನೀನು ಪುರಪ್ರವೇಶ ಮಾಡಬಹುದು. ದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ನನಗೆ ಮಾತ್ರ ಎಲ್ಲವೂ ಸಾಧ್ಯ ಎಂದು ತಿಳಿ. ಈಗ ನಾವಿರುವರು ಮುಷ್ಟಿಯುದ್ಧವನ್ನು ಮಾಡೋಣ. ನೀನು ದಾನವಿ, ನಾನು ವಾನರ. ನೀನು ಆಯುಧವನ್ನು ಹಿಡಿದಿರುವೆ, ನಾನು ನಿರಾಯುಧನು. ಆದುದರಿಂದ ನೀನು ಮುಷ್ಟಿಯನ್ನು ಬಿಗಿದಪ್ಪಿ ನನಗೆ 3 ಪ್ರಹರಗಳನ್ನು ನೀಡು. ರಾಮಾನುಗ್ರಹದಿಂದ ನಾನು ಬದುಕುಳಿದರೆ ನಿನಗೊಂದು ಪ್ರಹರವನ್ನು ನೀಡುತ್ತೇನೆ. ಆಗ ನಮ್ಮಿರುವ ಬಲಾಬಲಗಳು ತಿಳಿಯುವು. ಬದುಕುಳಿದರೆ ತಾನೇ ನೀನು ಪುರಪ್ರವೇಶ ಮಾಡುವುದು. ಹಾಗಾದರೆ ಮೊದಲು ನನ್ನ ಸರದಿ. ನಿನ್ನ ಸರದಿ? ಹಾಗಾದರೆ ಕುಳಿತುಕೋ. ಎಲೇ ಕಪಿ, ನನ್ನೊಡನೆ ಯುದ್ಧ ಮಾಡಲು ನಿಂತಿರುವೆಯೋ? ಜೈ ಜೈ ರಾವಣೇಶ್ವರ! ಹೋಯಿತು, ಸತ್ತು ಹೋಯಿತು. ನಾನು ಹೇಳಿದೆ ನನ್ನೊಡನೆ ಯುದ್ಧ ಬೇಡವೆಂದು. ಪಾಪ ಕೇಳಲಿಲ್ಲ. ಬಡಕೋತಿ ಅನ್ಯಾಯವಾಗಿ ಪ್ರಾಣ ಕಳೆದುಕೊಂಡಿತ್ತು. ಯಾರಲ್ಲಿ? ಈ ಕಪಿಯನ್ನು ಸೆಳೆದು ಕೋಟೆಯ ಬಾಗಿಲಿಂದ ಆಚೆ ಬಿಸಾಡಿ. ಜೈ ಜೈ ರಘುವೀರ ಸಮರ್ಥ. ಓಹೋ, ಇದು ಸಾಮಾನ್ಯವಾದ ಕಪಿಯಲ್ಲ. ಸಾಮಾನ್ಯವಾದ ಕಪಿಯಲ್ಲ. ನಾನು ಮೆಲ್ಲಗೆ ಸಣ್ಣ ಕಪಿ ಎಂದು ತಿಳಿದು ಮೆಲ್ಲಗೆ ಹೊಡೆದ ಮಾತ್ರಕ್ಕೆ ಪುನಃ ಬದುಕುಳಿದಿರುವೆಯಾ? ಎಲೆ ಕಪಿಯೇ, ಕುಳಿತುಕೋ. ಇನ್ನೂ 2 ಕುತ್ತು ಬಾಕಿ ಇರುವುದು. ಈ ಕುತ್ತಿಗೆ ನೀನು ಅಪ್ಪಚ್ಚಿಯಾಗಿ ಹೋಗಿಬಿಡುವೆ. ಜೈ ಜೈ ರಾವಣೇಶ್ವರ! ಸತ್ತು ಹೋಯಿತು, ಅಪ್ಪಚ್ಚಿಯಾಗಿ ಹೋಗಿಬಿಡಿತು. ನಾನು ಹೇಳಿದೆ ಬಡಕೋತಿ, ನನ್ನೊಡನೆ ಯುದ್ಧ ಬೇಡವೆಂದು ನನ್ನ ಮಾತು ಕೇಳಲಿಲ್ಲ. ಪಾಪ ಅನ್ಯಾಯವಾಗಿ ಸತ್ತು ಹೋಯಿತು.
ಯಾರಲ್ಲಿ? ಈ ಕಪಿಯನ್ನು ಸೆಳೆದು ಬಿಸಾಡಿ ಕೋಟೆಯ ಬಾಗಿಲಿಂದ ಆಚೆಗೆ. ಜೈ ಜೈ ರಘುವೀರ ಸಮರ್ಥ. ಓಹೋ, ಇದು ಸಾಮಾನ್ಯವಾದ ಕಪಿಯಲ್ಲ. ನನ್ನಿಂದ 2 ಒಡೆತಗಳನ್ನು ತಿಂದು ಬದುಕುಳಿದಿರುವುದೆಂದರೆ ಇದಕ್ಕೆ ನನ್ನಲ್ಲಿರುವ ಶಕ್ತಿಯನ್ನೆಲ್ಲ ಮೀರಿ ಇನ್ನು ಒಂದು ಕುತ್ತು ಬಾಕಿ ಇರುವುದು. ನಾ ಪ್ರಹರಿಸುತ್ತೇನೆ. ಎಲೇ ಕಪಿಯೇ, ಕುಳಿತುಕೋ. ಜೈ ಜೈ ರಾವಣೇಶ್ವರ. ಅಪ್ಪಚ್ಚಿಯಾಗಿ ಹೋಗ್ಬಿಡ್ತು. ಆಹಾ, ಉಸಿರಾಡುತ್ತಿಲ್ಲ, ಬಾಲದಲ್ಲಿಯೂ ಉಸಿರಿಲ್ಲ, ಅಪ್ಪಚ್ಚಿಯಾಗಿ ಹೋಗಿಬಿಡ್ತು. ಯಾರಲ್ಲಿ? ಈ ಕಪಿಯನ್ನು ಸೆಳೆದು ಬಿಸಾಡಿ. ಜೈ ಜೈ ರಘುವೀರ ಸಮರ್ಥ. ಓಹೋ, ಇದು ಸಾಮಾನ್ಯವಾದ ಕಪಿ ಇಲ್ಲ. ನನ್ನಿಂದ 3 ಪ್ರಹಾರಗಳನ್ನು ತಿಂದು ಬದುಕುಳಿದಿರುವುದೆಂದರೆ ಇದು ಸಾಮಾನ್ಯವಾದ ಕಪಿಯಲ್ಲ. ನಾನು ಇದರ ಕೈಗೆ ಸಿಗದೆ ಇಲ್ಲಿಂದ ಪಲಾಯನ ಮಾಡುವುದೇ ಒಳ್ಳೆಯದು. ಪಲಾಯನ ಮಾಡುವಾಗಿಲ್ಲ ಆಂಜನೇಯ. ಪಂಥವೆಂದ ಮೇಲೆ ಪಂಥವೇ. ನೀನು ಕುಳಿತುಕೊಳ್ಳಲೇಬೇಕು, ನನ್ನ ಪ್ರಹರವನ್ನು ತೆಗೆದುಕೊಳ್ಳಲೇಬೇಕು. ಆಂಜನೇಯ, ತಪ್ಪಾಯ್ತಯ್ಯ, ಬಿಟ್ಬಿಡಯ್ಯ. ನೀನು ಒಂಟಿಯಾಗಿರುವೆ, ನಾನು ಒಂಟಿಯಾಗಿರುವೆನೋ, ಇಬ್ರು ಸೇರಿ ಲಗ್ನ ಮಾಡ್ಕೊಂಬಿಡ ನೋಡು. ಸಾಧ್ಯವಿಲ್ಲ. ನೀನು ದಾನವಿ, ನಾನು ವಾನರ, ಅದು ಸಾಧ್ಯವಿಲ್ಲ. ನೀನು ಕುಳಿತುಕೊಳ್ಳಲೇಬೇಕು, ನನ್ನ ಪ್ರಹರವನ್ನು ತೆಗೆದುಕೊಳ್ಳಲೇಬೇಕು. ಮುಂದೆ ಏನು ಗ್ರಾಚಾರ ಕಾದಿದೆಯೋ ಆಂಜನೇಯ? ಒಡೆಯದು ಒಡಿತೀಯ, ಮೆಲ್ಲಗೆ ಒಡೆಯ್ಯ. ರಾಘವನ ಆಜ್ಞೆಯಂತೆ ಮೆಲ್ಲೆ ಒಡೆಯುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಆಂಜನೇಯ, ಆಂಜನೇಯ, ನಿನ್ನಿಂದ ನಾನು ಪುನೀತಳಾದೆನು. ಇನ್ನು ರಾಮನಿಗೆ ಜಯವು, ರಾವಣನಿಗೆ ಅಪಜಯವು ಖಂಡಿತ. ನನ್ನನ್ನು ಸಮುದ್ರಕ್ಕೆ ತಳ್ಳಿ ನೀನಿನ್ನು ಪುರಪ್ರವೇಶ ಮಾಡಬಹುದು. ಜೈ ಜೈ ರಘುವೀರ ಸಮರ್ಥ. ಒಡೆಯ ನವದಿಯೋ ಮುಗಿಯಲಿಂದಿಗೆ ತಡೆಯಲಾರೆ ಶೋಕವಾ. ತಡೆಯಲಾರೆ ಶೋಕವಾ. ಜಡಜ ಗಂಗೆಯ ಉಡುಪ ಮುಖಿಯಳ, ಜಡಜ ಗಂಗೆಯ ಉಡುಪ ಮುಖಿಯಳ, ಬಡನಡುವಿನ ಬಾಲೆಯ. ಬಡನಡುವಿನ ಬಾಲೆಯ, ಅಮಮ ಕಾಣೆ ಭೂಮಿ ಜಾತೆ ರಾಮಚಂದ್ರ, ಆಪದ್ಬಂಧುವೆ, ಅನಾಥ ರಕ್ಷಕನೇ, ಕಾಪಾಡು ತಂದೆ, ಕಾಪಾಡು. ಇದೇನಿದು? ಈ ಪುರದ ನಾನಾ ಭಾಗಗಳನ್ನು ಅಲ್ಲದೆ ಎಲ್ಲ ಭವನಗಳನ್ನು ಸಹ ಹುಡುಕಿ ನೋಡಿದನು. ಎಲ್ಲಿಯೂ ಜಗನ್ಮಾತೆಯವರ ದರ್ಶನವಾಗಲಿಲ್ಲ. ಈಗೇನು ಮಾಡುವುದು? ಇರಲಿ, ಇನ್ನೂ ಮುಂದೆ ನೋಡುವನು. ಇದೇನಿದು? ಹುಡುಕುತ್ತಾ ಹುಡುಕುತ್ತಾ ಈ ರಾವಣನ ಅಂತಃಪುರಕ್ಕೆ ಬಂದು ಬಿಟ್ಟೆನಲ್ಲ. ಇಲ್ಲಿ ಆದರೂ ಅನೇಕ ಸ್ತ್ರೀಯರು ಹಾನಮತ್ತರಾಗಿ ತದೇಕ ಚಿತ್ತದಿಂದ ಮೈ ಮೇಲೆ ವಸ್ತ್ರವಿಲ್ಲದಂತೆ ಬಿದ್ದಿರುವರು. ಇಲ್ಲಿ ಏನಾದರೂ ಮಾತೆಯವರು ಇರಬಹುದೇ? ಇರಲಿ, ಒಮ್ಮೆ ಹೋಗಿ ನೋಡಿ ಮಾತೆಯವರ ದರ್ಶನವನ್ನು ಮಾಡಿಕೊಂಡೇ ಮುಂದೆ ಹೋಗುತ್ತೇನೆ. ರಾಮಚಂದ್ರ, ಆಯಿದೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ಆಯಿದೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ಪಾಯಳು ಸುರಲಾರ
ಕಾರ್ಯ ಆದುದೇ ದುರ್ದೈವವೇ. ದುರುಳನೇಕ ಶಯಯಳಿಂಗೋ ದುರುಳನೇಕ ಶಯಯಳಿಂಗೋ ದೂರಿಗೆ ನೀ ಸಿಲುಕಿದೆ. ದೂರಿಗೆ ನೀ ಸಿಲುಕಿದೆ ಆಯಿರೇನೋ ಮೋಸ ಕಾರ್ಯ ಆದುದೇ ದುರ್ದೈವವೇ. ರಾಮ ಆಹಾ ರಾಮಚಂದ್ರ, ನಾನೇನು ಅಪರಾಧವನ್ನು ಮಾಡಿದ್ದೇನೆ ಸ್ವಾಮಿ? ಇಂತಹ ದೃಶ್ಯಗಳನ್ನು ನೋಡಲು ನನ್ನನ್ನಿಲ್ಲಿಗೆ ಕಳಿಸಿದೆ ಆ ದೇವದೇವ. ಇದೇನಿದು? ತ್ರಿಲೋಕ ಪಾವನಲಾದ ಸೀತಾಮಾತೆಯು ಈ ದುರುಳನ ಪಕ್ಕದಲ್ಲಿ ಮಲಗಿರುವಳಲ್ಲ. ಅಮ್ಮ ಜಗನ್ಮಾತ ಶ್ರೀರಾಮಚಂದ್ರನ ಧರ್ಮಪತ್ನಿ ಎಂದೆನಿಸಿದ ನೀನು ಈ ದುರುಳನ ವೈಭವಕ್ಕೆ ಮುರಳಾದೆಯೇನಮ್ಮ? ಅಮ್ಮ, ನಿನ್ನಂತವರ ಪಾಡೆ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಏನು ಮಾಡಲಿ? ಈ ದೃಶ್ಯವನ್ನು ನೋಡುವ ನನ್ನ ಚುಚ್ಚುಗಳು ಸಿಡಿದು ಹೋಗಬಾರದಿಷ್ಟೇ. ಏನು ಮಾಡಲಿ? ಒಂದೇ ಏಟಿಗೆ ಸಜಬಳೆಯಲೇ? ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ. ನನ್ನ ಪರಾಗವೇಶನು ಮಾತೆಯವರು ಕಂಡಾಗ ಕೆಲವು ಕುರುಗಳನ್ನು ಶೋಧಿಸಿ ನೋಡೆಂದು ಹೇಳಿದ್ದನು. ಅವುಗಳನ್ನು ನೋಡದೆ ಅರಿಯದೆ ಆಡಿದ ಮಾತಿಗಿಂದು ಕ್ಷಮೆ ಇರಲಿ, ಕ್ಷಮೆ ಇರಲಿ. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮಚ್ಚಲಾಂಛರವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿ ಇಲ್ಲ ಸೀತೆ ಇವಳಲ್ಲ. ರಾಮ ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ. ಮಾತೆ ಇವಳಲ್ಲ, ಪೂಜಾದೆ ಇವಳಲ್ಲ. ರಾಮಚಂದ್ರ ರಾಮ ಸೀತಾಮಾತೆ ಇವಳಲ್ಲ, ಸೀತಾಮಾತೆ ಇವಳಲ್ಲ. ಇನ್ನೂ ಮುಂದೆ ಹೋಗಿ ನೋಡುವನು. ಜೈ ಜೈ ರಘುವೀರ ಸಮರ್ಥ. ಪಟ್ಟಣಗಳೆಲ್ಲವ ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ, ಚಿತ್ರದರ ಮರೆಯ ಚರಿಸಿದೆ ನಾನು. ವಿಚಿತ್ರದರ ಮರೆಯ ಚರಿಸಿದೆ ನಾನು. ಸೀತೆಯ ಕಾಣುವ ಯಾವುದು ಮಾತೆಯ ಪಾದವನಾರೆಂದು ಕಾಣೆನು. ಮಾತೆಯ ಪಾದವನಾರೆಂದು ಕಾಣೆನು. ಸೀತೆಯ ಕಾಣುವ ಯಾವುದು ಆಹಾ ರಾಮಚಂದ್ರ, ಆಪದ್ಬಂಧುವೆ, ಅನಾಥ ರಕ್ಷಕನೇ, ಕಾಪಾಡು ತಂದೆ ಕಾಪಾಡು. ಇದೇನಿದು? ಒಂದು ಮಾಸದ ಅವಧಿಯ ಒಳಗಾಗಿ ಮಾತೆಯವರನ್ನು ಕಂಡು ಕುಶಲವಾರ್ತೆಯನ್ನು ತರುವುದಾಗಿ ಬಂದ ನಾನು ವಿಫಲನಾಗಿ ಹಿಂದಿರುಗಿದರೆ ನನ್ನೊಡೆಯನ ಸುಗ್ರೀವರಾಜನು ವಚನಭ್ರಷ್ಟನಾಗುವುದು. ಮಾತೆಯವರು ಬರಲಿಲ್ಲವೆಂದು ತಿಳಿದ ಮೇಲೆ ನನ್ನ ಪರಾಗವೇಶನು ಮಾತೆಯವರ ವಿರಹ ವೇದನೆಯನ್ನು ತಾಳಲಾರದೆ ಪ್ರಾಯಪ್ರವೇಶ ಮಾಡಿಕೊಳ್ಳುವನು. ಇಷ್ಟಾದ ಮೇಲೆ ಲಕ್ಷ್ಮಣ ಸ್ವಾಮಿ ಜೀವದಿಂದಿರುವನೇ? ಇಲ್ಲ. ಈ ಘೋರ ಸಂಗತಿಯು ಅಯೋಧ್ಯೆಗೆ ತಿಳಿದರೆ ಅಲ್ಲಿನ ಪ್ರಜರೆಲ್ಲರೂ ಪರಿಪರಿಯಾಗಿ ವ್ಯಾತನೆಯುಂಡು ಸಾಯುವರು. ಇಲ್ಲ, ನಾನೊಬ್ಬನು ವಿಫಲನಾಗಿ ಹಿಂದಿರುಗಿದರೆ ಇಷ್ಟೆಲ್ಲ ಅನರ್ಥಕ್ಕೂ ಕಾರಣವಾಗುವುದು. ಈಗ ನಾನೇನು ಮಾಡಲಿ? ಈ ಲಂಕಾನಗರವನ್ನು ಒಳಗೊಂಡ ಈ ತ್ರಿಕೂಟಾಚಲ ಪರ್ವತವನ್ನು ಈ ನನ್ನ ಲಾಂಗ್ವಾಲದಿಂದ ಬೇರಿಸಿ ತೆಗೆದುಕೊಂಡು ಹೋಗಿ ನನ್ನಪ್ಪ ಶ್ರೀರಾಮಚಂದ್ರನ ಪಾದಾರವೆಂದ ಬಡಿಯಲ್ಲಿರುವೆನು.
ಅವರೇ ಹುಡುಕಿ ನೋಡಿಕೊಳ್ಳಲಿ, ಅವರೇ ಹುಡುಕಿ ನೋಡಿಕೊಳ್ಳಲಿ. ಜೈ ಜೈ ಆಂಜನೇಯ, ಆಂಜನೇಯ, ತಿರುಗುಟಾಚಲ ಪರ್ವತವನ್ನು ಕೀಳಬೇಡ, ಅಶೋಕವನಕ್ಕೆ ಹೋಗು, ಸೀತಾಮಾತೆಯ ದರ್ಶನವಾಗುತ್ತದೆ. ಓಹೋ ಓಹೋ, ಅಶ್ರೀರವಾಣಿ ಆಯಿತು. ಅಶ್ರೀರವಾಣಿ ಹೇಳಿದಂತೆ ನಾನು ಈಗಲೇ ಅಶೋಕವನವನ್ನು ಕುರಿತು ಪ್ರಯಾಣವನ್ನು ಬೆಳೆಸುತ್ತೇನೆ. ಜೈ ಜೈ ರಘುವೀರ ಸಮರ್ಥ. ಏನೇ ಮನಸ್ಸಿನ ಕಳವಳ, ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿ ಇದ್ದರು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ. ಹಂಸತೂಲಿಕ ತಲ್ಪದೋಳು ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ ಬಂಧನಕ್ಕೆ ಸಿಲುಕಿ ನೊಂದಿದೆ ಈ ನನ್ನ ಮನ. ಇರಲಿ, ಓಹೋ, ಅದಕ್ಕೆ ಕಾರಣ ಆ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕತಪ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಹರಿಯದಂತವನಾಗಿದ್ದೆ. ಅದಾವ ರೂಪು, ಅದಾವ ಲಾವಣ್ಯ ನನ್ನನ್ನು ದಹಿಸುತ್ತಿದೆ. ನಾನೀಗಲೇ ಹೋಗಿ ಅವಳನ್ನು ಬಲತ್ಕರಿಸಲೇ? ಛೆ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ಧಕ್ಕಲಾರಳು ಸೀತೆ. ಏನು ಮಾಡಲಿ? ನಾನೀಗಲೇ ಅಶೋಕವನಕ್ಕೆ ಹೋಗಿ ಆ ರಸಮುಖಿಯಾದ ಜಾನಕನ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಈ ಮನದ ಕಾತರವನ್ನು ನಿವಾರಣೆ ಮಾಡಿಕೊಳ್ಳುವೆನು.
ಏನಾದರೂ ಸರಿ, ನನ್ನ ಗುರಿಯನ್ನು ನಾನು ಸಾಧಿಸಲೇಬೇಕು. ನಾನೀಗಲೇ ಅಶೋಕವನಕ್ಕೆ ಹೋಗಿ ಆ ರಸಮುಖಿಯಾದ ಜಾನಕಿಯ ನೋಡಿ ನಾನೀಗಲೇ ಅಶೋಕವನಕ್ಕೆ ಹೋಗಿ ಆ ರಸಮುಖಿಯಾದ ಜಾನಕಿಯೊಡನೆ ಸದಸ್ಯ ಸಲ್ಲಾಪದ ಮಾತುಗಳನ್ನಾಡಿ ವೀರಸವಂತೊಂದೊಡ್ಡಿ ಈ ಧರೆಯಲ್ಲಿ ಸಂಚರಿಸುತ್ತಿರುವ ಆ ಶ್ರೀಹರಿಯ ಪಾದಾರವಿಂದಗಳನ್ನು ಸೇರಬೇಕೆಂಬುದೇ ನನ್ನ ಮನದಂತರಂಗದ ಉದ್ದೇಶ. ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಸೀತೆ, ಹೇ ಜಗನ್ಮಾತೆ, ನೀನೇ ನನ್ನ ಮೋಕ್ಷದಾತೆ. ರಾಮಚಂದ್ರ, ಎಲ್ಲಿರ್ವೆ ಪ್ರಭುವೆ? ಈ ದೀನಳ ಮೊರೆಯನ್ನು ನೀನು ಆಲಿಸಲಾರ್ಯ? ಎಲ್ಲಿರ್ವೆ ಸ್ವಾಮಿ, ಎಲ್ಲಿರ್ವೆ? ಏನೀ ರೂಪು, ಏನೀ ಲಾವಣ್ಯ, ಹೀಗೆಯನ್ನು ಸೇರದ ಪುರುಷನ ಜನ್ಮವು ವ್ಯರ್ಥವಲ್ಲವೇ? ಶೃಂಗಾರ ಸಂಭ್ರಮವೋ ಶೃಂಗಾರ ಸಂಭ್ರಮವೋ ಮನಕಾನಂದ ಪರಿವಾರ ಸವಿನೀಯ ಸುಖಪ್ರಿಯುವ ಮೋಹನ ರೂಪಿಣಿ ಸುಹಾಸಿನಿ ಸುಮಧುರವಾಣಿ ಪಲ್ಲವ ಬಾಣಿ ಮೋಹನ ರೂಪಿಣಿ ಸುಹಾಸಿನಿ ಸುಮಧುರವಾಣಿ ಪಲ್ಲವ ಬಾಣಿ ದೊರೆತೆ ನೀನೀಗ ಕವಿತೆ ಬಾಬೇಗ ದೊರೆತೆ ನೀನೀಗ ಕವಿತೆ ಬಾಬೇಗ ಮೋಹನ ವಧುಮಯ ಸುಮರಾಣಿ ಮೋಹನ ವಧುಮಯ ಸುಮರಾಣಿ ಶೃಂಗಾರ ಸಂಭ್ರಮವೋ ಮನಕಾನದ ಸಂಭ್ರಮವೋ ಬಳಿವಾರ ಸವಿನೀಯ ಸುಮಪ್ರಿಯುವ ಬಳಿವಾರ ಸವಿನೀಯ ಸುಮಪ್ರಿಯುವ ಶೃಂಗಾರ ಸಂಭ್ರಮವೋ. ಜಾನಕಿ, ಬಹು ದಿವಸಗಳಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ ಬಾ ನನ್ನ ಪಟ್ಟದರಸಿಯಾಗು. ರಾಮಚಂದ್ರ, ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ಹೆಚ್ಚೇನು, ನನ್ನ ಪಟ್ಟದರಸಿಯೂ ಕೂಡ ನಿನಗೆ ದಾಸಿಯಾಗುವುದು. ಹೆಚ್ಚೇನು, ಈ ಸಾರ್ವಭೌಮನಾದ
ರಾವಣೇಶ್ವರನು ನಿನಗೆ ದಾಸನಾಗುವನು. ರಾಮಚಂದ್ರ, ಈ ದುರುಳನ ದುರಾಲಾಪಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆಯೇ ಪ್ರಭುವೆ? ಈ ಪಾಪಿಯನ್ನು ಸಂಹರಿಸುವರಾರು ಇಲ್ಲವೇ? ಈ ದುಷ್ಟನನ್ನು ನಿಗ್ರಹಿಸುವರಾರು ಇಲ್ಲವೇ? ಜಾನಕಿ, ಆ ರಾಮನೊಡನೆ ಕಳೆದ ದಿನಗಳನ್ನು ಮರೆತು ಬಿಡು. ಬಾ ನನ್ನ ಪಟ್ಟಧರಿಸಿ ಆಗು. ಶುನಕನ ತೆರೆದೆಂದೇತಕ್ಕೆ ಶುನಕನ ತೆರೆದಿಂದೇತಕ್ಕೆ ಮಾನವಂತೆ ಭಗಳ ದರ್ಪೆಯದರೊಳ ಘನವೀರ ರಾಘವಾಂಘನಿಗೆನಿಸಿ ಘನವೀರ ರಾಘವಾಂಘನಿ ಎನಿಸಿ ಯಾನ ಮನವು ನಿನ್ನಡೆ ಚಲಿಸುವುದೇ ಮೋಢ 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 ನೀಚನೆ, ನಿಕೃಷ್ಟನೆ, ನಿರ್ಲಜ್ಜನೆ, ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ನಿನಗಿನ್ನು ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಆತನ ಪಾದಗಳ ಮೇಲೆ ಬಿದ್ದು ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ರಾಮನಿಗೆ ಈ ವಿಷಯ ತಿಳಿದರು. ಈ ಸಾಗರವನ್ನು ದಾಟಿ ಇಲ್ಲಿಗೆ ಬರಲು ಅಸಮರ್ಥನು. ಆ ಏಡಿ ರಾಮನೊಡನೆ ಕಳೆದ ದಿನಗಳನ್ನು ಮರೆತು ಬಿಡು. ನಿನಗಾಗಿ ಹಂಬಲಿಸುತ್ತಿರುವ ಈ ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ಪಾಪಾತ್ಮ, ನನ್ನ ಸ್ವಾಮಿ ಅಸಮರ್ಥನೆ. ಸ್ವಯಂವರ ಸಭೆಯಲ್ಲಿ ಶಿವಧನಸ್ಸನ್ನು ಎತ್ತಿ ತನ್ನ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ತೋರ್ಪಡಿಸಿದ ಶ್ರೀರಾಮಚಂದ್ರನು. ಆತನ ಪಾದದುಳಿಗೂ ಸಮನಲ್ಲದ ನೀನು ಆತನನ್ನು ಕೆಣಿಗೆ ಬದುಕುಳಿಯಬಲೆಯ? ಸಾಕು, ಬಾಯಿ ಮುಚ್ಚು. ಜಾನಕಿ, ಸಾಕು ಮಾಡು ಈ ನಿನ್ನ ಬಿರುನುಡಿಗಳನ್ನು. ನನ್ನ ಹೆಸರನ್ನು ಕೇಳಿದ ಮಾತ್ರವಿದ್ದರೆ ಲೋಕಗಳೇ ಅಚ್ಚರಿ ಪಡುವುದು. ಇಂತಹ ನಾನು ನಿನ್ನ ರಾಮನಿಗೆ ಎದರ್ತಕ್ಕವನಲ್ಲ. ಅದು ಅಲ್ಲದೆ ಈ ಅಶೋಕವನದಲ್ಲಿ ನಿನ್ನನ್ನು ಕಾಪಾಡಬಲ್ಲವರು ಯಾರೂ ಇಲ್ಲ. ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾದರೆ ನಾನೋಗಿ ಬಲತ್ಕರಿಸಬೇಕಾದಿತ್ತು. ಎಚ್ಚರ. ಏನಂದೆ? ನನ್ನನ್ನು ರಕ್ಷಿಸುವರು ಯಾರೂ ಇಲ್ಲವೇ? ನೀನು ನನ್ನನ್ನು ಸ್ಪರ್ಶ ಮಾಡುವೆಯಾ? ತಾಯಿ ವಸುಂಧರೆ, ನಿನ್ನ ಗರ್ಭ ಒಡೆದು ಈ ಭಾಗವಾಗಿ ಅಭಾಗಿನ ಸೀತೆಯನ್ನು ನಿನ್ನ ಗರ್ಭದಲ್ಲಿ ಧರಿಸಲಾರಿಯ? ಏಳು ತಾಯಿ, ಏಳು. ಭಲೆ ಭಲೆ ಜಾನಕಿ, ಭಲೆ. ಸೇವಿಸೆ ಬಂದಿರ್ತೇನೆ ಜಾನಕಿ. ಸೇವಿಸೆ ಬಂದಿರ್ತೇನೆ ರಾಜೀವಲೋಚನೆ ನನು ರಾಜವ
ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರಾಭರಣಗಳ ತಂದಿರುವೆ എന്നോಳು ಮನಗೊಡು ನೀ ಸೀತಾ ಸೊಗಸಿನ ಮನೆ ಸೊಬಗಿನ ಗಣಿ ಸೊಗಸಿನ ಸೊಬಗಿನ ಮನೆ ಮುಖವಾತಾರ ಮೂರ ಮುಖವಾತಾರ ಜಾನಕಿ, ಸವಿ ವಿನಯದಿಂದ ನಿನ್ನನ್ನು ಪ್ರಾರ್ಥಿಸಿಕೊಳ್ಳುವೆನು. ನೀನಾಗಿಯೇ ಒಲಿದು ಬಾ, ಇಲ್ಲವಾದರೆ ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ಕೆಲವು ದುಷ್ಟ, ನನ್ನ ಸ್ವಾಮಿಯ ಪಾದ ಧೂಳಿದ ಸಾವನಲ್ಲದ ನೀನು ಆತನನ್ನು ಕೆಣಕಿ ಬದುಕುಳೆಯಬಲ್ಲೆಯ? ಕಾಡಿಗಿಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ? ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆಗೊಟ್ಟು ನಿಲ್ಲಬಲ್ಲೆಯ ಮೂರ್ಖ? ಇಂತಹ ದುರ್ವಾಕ್ಯಗಳನ್ನಾಡ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಲಾರದೆ, ಇಂತಹ ದುರಾಲೋಚನೆಗಳನ್ನು ಮಾಡುತ್ತಿರುವ ದಶಶಿರಸ್ಸುಗಳು ಸಿಡಿದು ಬೀಳಬಾರದು. ಏನು ನಾನು ಅಸಮರ್ಥನೆ ನೋಡಲಾರೆ, ಸಹಿಸಲಾರೆ. ಜಾನಕಿ, ಸಿದ್ಧರಾಗು ನನ್ನ ಆಲಿಂಗನಕ್ಕೆ. ಶಾಂತರಾಗಿ ಪ್ರಭು, ಶಾಂತರಾಗಿ. ಸ್ತ್ರೀ ಹತ್ಯೆ ಮಹಾಪಾಪ. ಅಂದು ವೇದಾವತಿಯ ಶಾಪ ಮರೆತಿ ನೀನು ಪ್ರಭು. ಮಂಡೋದರಿ, ನೀನೇಕೆ ಇಲ್ಲಿಗೆ ಬಂದೆ? ನಿಲ್ಲು ಮಂಡೋದರಿ, ನಿಲ್ಲು. ಹಿಂದೆ ಶ್ರೀರಾಮನು ಶಿವಧನುಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಬಾರಿ ತಲೆಬಾಗಿದೆ. ನನ್ನ ತಂಗಿಯಾದ ಶೂರ್ಪಣಗಳು ಕಿವಿ ಮೂಗುಗಳನ್ನು ಕಳೆದುಕೊಂಡು ಅಳುತ್ತ ಅಪಮಾನಿತರಾಗಿ ಎದುರಿಗೆ ಬಂದಾಗ ಮತ್ತೊಂದು ಬಾರಿ ತಲೆಬಾಗಿವೆ. ಈ ಎರಡು ಅಪಮಾನಗಳಿಗೂ ಸಂತುಷ್ಟನಾದನೆಂದು ಈ ಸೀತೆಯನ್ನು ಕದ್ದು ತಂದು ಸಂತುಷ್ಟನಾದೆ. ಆದರೆ
ಆದರೆ ಈ ನಿನ್ನ ವರ್ತನೆಯಿಂದ ನನ್ನ ಆಸೆಗಳೆಲ್ಲವೂ ಭಾಗ್ಯವಾದವು. ಪ್ರಭು, ಎಲ್ಲವೂ ನಾಶವಾಗಿ ಹೋಗು. ಅಪನಾಶವಾಗುವುದು ಈ ದೇಹಾಂತ್ಯದೊಡನೆ. ನಡೆ ನಡೆ ನೀನು ಅಂತಃಪುರಕ್ಕೆ. ಪ್ರಭು. ಜಾನಕಿ, ಇನ್ನು ನಿನಗೆ 1 ಮಾಸದ ಅವಧಿಯನ್ನಿತ್ತಿರುವೆನು. ಅಷ್ಟರಲ್ಲಿ ನೀನಾಗಿ ಒಲೆದು ಬಂದರೆ ಸರಿ, ಇಲ್ಲವಾದರೆ ಇದೇ ಖಡ್ಗದಿಂದ ನಿನ್ನ ದೇಹವನ್ನು ಸತಚ್ಛಿದ್ರವಾಗಿ ಕತ್ತರಿಸಿ 10 ದಿಕ್ಕುಗಳಿಗೂ ಚೆಲ್ಲು ಬಿಡುತ್ತೇನೆ. ಎಚ್ಚರ. ರಾಮಚಂದ್ರ, ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆ. ಇಲ್ಲಿಯೇ ಇರುವ ಈ ಶಿಂಶುಪಾ ವೃಕ್ಷಕ್ಕೆ ನನ್ನ ನೀರಳವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು.